ನಮ್ಮ ಸ್ತೋತ್ರವಾಗಲಿ. ಮತ್ತು ಈ ದಿನ ತಿರುಗಂಧಾವರ್ತಿ ಇಂಡಕ್ಟಿವ್ ಬೈಬಲ್ ಸ್ಟಡಿ, ಅನುಗಮನದ ಬೈಬಲ್ ಅಧ್ಯಯನ, ಈ ಒಂದು ಕಾರ್ಯಕ್ರಮಕ್ಕೆ ಸೇರಿ ಬರಲಿಕ್ಕೆ ದೇವರು ಕೃಪೆ ಮಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರವಾಗಲಿ. ಅದ್ಭುತವಾಗಿ ವಿಶೇಷವಾಗಿ ಒಂದು ಕಾರ್ಯವನ್ನು ಪಾಸ್ಟರ್ ವಿಕಾಸ್ ಅವರ ಮೂಲಕ ದೇವರು ನಡೆಸ್ಕೊಡ್ತಾ ಇದ್ದಾನೆ. ವೀಕ್ಷಣೆ ಮಾಡುವಂಥ ನಿಮಗೂ ಮತ್ತು ಇಲ್ಲಿ ಬಂದಿರುವಂಥ ನಮ್ಮ ಎಲ್ಲರಿಗೂ ಕೂಡ ಒಂದು ಅದ್ಭುತವಾದ ಒಂದು ಆಶೀರ್ವಾದ ಮತ್ತು ಅನೇಕ ಸಂಗತಿಗಳನ್ನು ಇದರಲ್ಲಿ ಕಲೀಲಿಕ್ಕೆ ನಮಗೆ ಅನುಕೂಲವಾಗ್ತಾ ಉಂಟು. ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಆನ್ಲೈನಲ್ಲಿ ವೀಕ್ಷಣೆ ಮಾಡ್ತಿರುವಂಥ ಎಲ್ಲ ದೇವಜನರು ಕೂಡ ಪ್ರತಿ ವಾರ ಈ ಒಂದು ಬೈಬಲ್ ಸ್ಟಡಿಗೆ ನೀವು ಜಾಯಿನ್ ಆಗಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತೇನೆ. ಮತ್ತು ಪ್ರತಿ ವಾರ ತಪ್ಪದೆ ನೀವು ಇದಕ್ಕೆ ಜಾಯಿನ್ ಆಗೋದಾದರೆ ಖಂಡಿತವಾಗಿ ನೀವು ಕೂಡ ಬೈಬಲ್ನ ಅನೇಕ ಸಂಗತಿಗಳನ್ನು ನೀವು ಅದನ್ನು ತಿಳ್ಕೊಳ್ಳಿಕ್ಕೆ ನಿಮಗೆ ಸಾಧ್ಯವಾಗ್ತದೆ. ದೇವರು ಖಂಡಿತವಾಗಿಯೂ ತನ್ನ ಆತ್ಮನ ಮೂಲಕ ನಮಗೆ ಸಹಾಯ ಮಾಡ್ತಾನೆ. ಈ ಸಮಯದಲ್ಲಿ ಪ್ರಾರ್ಥನೆಯೊಂದಿಗೆ ಈ ಒಂದು ಬೈಬಲ್ ಸ್ಟಡಿ ಕಾರ್ಯವನ್ನು ನಾವು ಪ್ರಾರಂಭ ನಾವು ಪ್ರಾರ್ಥನೆ ಮಾಡುವ. ಹಲ್ಲೆಲೂಯಾ. ಕರ್ತನೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ಪರಿಶುದ್ಧನಾದ ದೇವರೇ, ಸರ್ವಶಕ್ತನೇ, ಮಹೋನ್ನತನೇ, ಆತ್ಮಸ್ವರೂಪನೇ, ನಮ್ಮ ಜೊತೆಗೆ ಯಾವಾಗಲೂ ಇರುವಂಥ, ನಮ್ಮ ಒಳಗೆ ಯಾವಾಗಲೂ ವಾಸಿಸ್ತಿರುವಂಥ ದೇವರೇ, ನಿನಗೆ ಸ್ತೋತ್ರವಾಗಲಿ. ಈ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಸ್ವಾಮಿ. ನಿನ್ನ ಮಕ್ಕಳಾದ ನಾವು ಸ್ವಾಮಿ ಈ ಒಂದು ಬೈಬಲ್ ಅಧ್ಯಯನಕ್ಕಾಗಿ ಸ್ವಾಮಿ ನಾವು ಸೇರಿ ಬಂದಿರುವಾಗ ನೀನು ನಮ್ಮ ಮಧ್ಯದಲ್ಲಿ ಇರುವುದಕ್ಕಾಗಿ ನಿನಗೆ ಸ್ತೋತ್ರ ಮಾಡ್ತೇವೆ ದೇವರೇ. ಈ ಒಂದು ಬೈಬಲ್ ಅಧ್ಯಯನವನ್ನು ನಾವು ಮಾಡುವಾಗ ಪವಿತ್ರಾತ್ಮ ದೇವರೇ ಸ್ವಾಮಿ, ಇದನ್ನು ವಿವರಣೆ ಮಾಡುವಂಥ ಪಾಸ್ಟರ್ ವಿಕಾಸ್ ಅವರಿಗೂ, ಕೇಳುವಂಥ ನಮಗೆಲ್ಲರಿಗೂ, ಆನ್ಲೈನಲ್ಲಿ ಕೂಡ ವೀಕ್ಷಣೆ ಮಾಡ್ತಿರುವಂಥ ಎಲ್ಲರಿಗೂ ಸ್ವಾಮಿ ಹಲ್ಲೆಲೂಯಾ, ದೇವರಾತ್ಮನೇ ನೀನು ಸಹಾಯ ಮಾಡು. ಅದನ್ನು ಗ್ರಹಿಸಿಕೊಳ್ಳುವಂತೆ ಸ್ವಾಮಿ, ಅದರ ಮೂಲಕ ಅನೇಕ ಆಶೀರ್ವಾದಗಳನ್ನು ನಾವು ನೋಡುವಂತೆ ಕರ್ತನೆ ನೀನು ನಮಗೆ ಸಹಾಯ ಮಾಡಬೇಕಾ ಬೇಡ್ಕೊಳ್ತೇನೆ ದೇವರೇ. ನಿನ್ನ ಮೂಲಕ ಪ್ರಾರಂಭವಾಗಿರುವಂಥ ಈ ಒಂದು ಕಾರ್ಯವು ಸ್ವಾಮಿ ಅಪ್ಪ ಮುಂದಿನ ಎಲ್ಲ ದಿನಗಳಲ್ಲಿ ಸ್ವಾಮಿ ಅನೇಕರಿಗೆ, ಸಭೆಗೆ ಅನೇಕರಿಗೆ ಆಶೀರ್ವಾದಕರವಾಗಿರುವಂತೆ ನೀನು ನಡೆಸ್ಕೊಡ್ಬೇಕಾ ಬೇಡ್ಕೊಳ್ತೇನೆ. ಎಲ್ಲದಲ್ಲಿಯೂ ಕೂಡ ನೀನು ಮಹಿಮೆ ಉಂಟಾಗಲಿ. ಸೇವಕರಾದ ಕರ್ತನೆ ವಿಕಾಸ್ ಪಾಸ್ಟರವನ್ನು ನೀನು ಉಪಯೋಗಿಸು ಸ್ವಾಮಿ. ವಿಶೇಷವಾದ ದೈವಿಕ ಜ್ಞಾನ, ಆತ್ಮನ ಮೂಲಕ ನಡೆಸುವಿಕೆ ಅನುಗ್ರಹ ಮಾಡಿ ಎಂಬುದಾಗಿ ಬೇಡಿಕೊಳ್ತಾ ಎಲ್ಲ ಮಹಿಮೆ ನಿನಗುಂಟಾಗಲಿ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆ, ಆಮೇನ್ ಆಮೇನ್. Check. Praise the Lord. Praise the Lord. A very good evening to all of you. I hope you're all doing well. ಎಲ್ಲರೂ ಚೆನ್ನಾಗಿದ್ದೀರಿ ಎಂಬುದಾಗಿ ಭಾವಿಸ್ತೇನೆ. Yes, praise God. Why don't you turn to neighbor and greet them ನಿಮ್ಮ and tell them God is a good God. ದೇವರು ಒಳ್ಳೆಯ ದೇವರು ಎಂಬುದಾಗಿ ಹೇಳಿರಿ. Amen. God is so good, right? ದೇವರು ನಿಜವಾಗಿ ಒಳ್ಳೆಯವರು. Amen. He's so good that he gave us this opportunity to meditate Philemon. ಅವರು ಎಷ್ಟು ಒಳ್ಳೆಯವರು ಅಂದ್ರೆ ಆ ಒಂದು ಭಾಗ್ಯವನ್ನು ನಮಗೆ ಒದಗಿಸಿಕೊಟ್ಟಿದ್ದಾರೆ, ಸತ್ಯವೇದದ ಪುಸ್ತಕ ಫೈಲಮೋನನ್ನು ಧ್ಯಾನಿಸಲು. So since this is the first book and we are practicing, ಇದು ಮೊದಲನೇ ಪುಸ್ತಕ, ನಾವು ಇನ್ನೂ ಅಭ್ಯಾಸ ಮಾಡೋದ್ರಿಂದ ನಾವು ಇಲ್ಲೇ ಮಾಡೋರಾಗೋಣ. Okay, so we'll practice here only. All right, let's come back to the basics. What are the 4 steps in the inductive Bible study? 4 ಹಂತಗಳು ಏನು ಇಂಡಕ್ಟಿವ್ ಬೈಬಲ್ ಸ್ಟಡಿ? Three steps, right? ಮುಖ್ಯವಾದ 3 ಹಂತಗಳು. What is the first one? ಮೊದಲನೇ ಹಂತ observation. ವೀಕ್ಷಣೆ. Okay, observation. Second one, interpretation. ವ್ಯಾಖ್ಯಾನ. Okay, what is the third one? Application. Okay. ಅನ್ವಯಿಸುವಿಕೆ. And what is the last one? Last one we have to determine. What is that? Timeless truth. ಶಾಶ್ವತ ಸತ್ಯ. Okay, so while determining timeless truth, we have to see whether it is a cultural truth or it is forever. ಸಾಂಸ್ಕೃತಿಕವಾದ ಸತ್ಯವ ಅಥವಾ ನಿರಂತರವಾಗಿರುವಂತ ಸತ್ಯ ಎಂಬುದಾಗಿ ನಾವು ಕಂಡುಹಿಡಿಯಬೇಕಾಗಿದೆ. All right, praise God. Okay, so today we're going to do this four exercises, right? 4 ಹಂತಗಳನ್ನು ನಾವು ಇವತ್ತು ಓದಲಿದ್ದೇವೆ. I want to divide all of you into 5 groups. 5 ಗ್ರೂಪ್ಸ್ ಆಗಿ ನಾವು ವಿಭಜಿಸಲ್ಪಡ್ತೇವೆ. We'll divide Philemon into 5 parts, okay? ಫೈಲಮೋನ್ ಪುಸ್ತಕವನ್ನು 5 ಭಾಗವಾಗಿ ನಾವು ಮಾಡೋಣ ಒಂದು ಗ್ರೂಪಿಗೆ. So group 1 ಬಂದು ಮೊದಲನೆಯ ಗ್ರೂಪಿಗೆ okay verse 1 to 7. 1ರಿಂದ 7ನೇ ವಚನ. Second group ಎರಡನೆಯ ತಂಡ 8 to 12. 8ರಿಂದ 12ನೇ ವಚನ. Okay, 8ರಿಂದ 12ನೇ ವಚನ. ಮೂರನೆಯ ಗುಂಪು third group ಮೂರನೆಯ ಗುಂಪು 13 to 16. 13ರಿಂದ 16ನೇ ವಚನ. ನಾಲ್ಕನೆಯ ಗುಂಪು 17 to 21. 17ರಿಂದ 21ನೇ ವಚನ. Okay, fifth group ಐದನೆಯ ತಂಡ 22 to 25. 22ರಿಂದ 25ನೇ ವಚನ. So first group is Paul's greetings. He is encouraging.
and giving thanks. ಮೊದಲನೆಯ ತಂಡ 1-7 ವಚನ, ಪೌಲನ ಅಭಿನಂದನೆ ಮತ್ತು ಕೃತಜ್ಞತೆ Okay, and encouragement also. ಮತ್ತು ಉತ್ತೇಜನದ ಮಾತುಗಳು. Okay, all right. The second group. ಎರಡನೇ ಗುಂಪು, Second group. Okay, Paul is appealing for Onesimus. ಒನೇಸಿಮಸ್ಸಿನಿಗಾಗಿ ಪೌಲನ ಮನವಿ. Okay, Onesimus. ಒನೇಸಿಮಸ್ಗಾಗಿ ಪೌಲನ ಮನವಿ. Okay, group 3. ಮೂರನೆಯ ತಂಡ, Okay, Onesimus transformation and his new identity. ಒನೇಸಿಮಸನ ಪರಿವರ್ತನೆ ಮತ್ತು ಹೊಸ ಗುರುತಿನ ಮಹತ್ವ. Okay, ಒನೇಸಿಮಸನ ಪರಿವರ್ತನೆ ಮತ್ತು ಹೊಸ ಗುರುತಿನ ಮಹತ್ವ. okay. Fourth group. ನಾಲ್ಕನೇ ತಂಡ, 4 ಅಲ್ಲ? Okay, Paul's personal request to Philemon. ಪೌಲನ ವೈಯಕ್ತಿಕ ಮನವಿ ಫೈಲಮೋನಿಗೆ. Okay, ಫೈಲಮೋನನಿಗೆ ಪೌಲನು ಮಾಡುವ ವೈಯಕ್ತಿಕ ಮನವಿ. okay, Paul's personal request 17 to 21, that is. Okay, 17-21 ವಚನ. okay, last group 5. ಕೊನೆಯದಾಗಿ Paul's closing remarks and benediction. ಪೌಲನ ಕೊನೆಯ ಮಾತುಗಳು ಮತ್ತು ಆಶೀರ್ವಾದ ವಚನ. Okay, all right. So in that way we can divide Philemon into 5 parts. ಈ ರೀತಿಯಾಗಿ ಫೈಲಮೋನ್ ಪುಸ್ತಕವನ್ನು 5 ಭಾಗಗಳಾಗಿ ನಾವು ಓದಬಹುದು. So now from each part you meditate, just read and discuss among yourself. What is the observation that you made? ನಿಮಗೆ ಕೊಟ್ಟಂತ ವಚನ ಭಾಗಗಳಲ್ಲಿ ನೀವು ಈ 5 ಹಂತವನ್ನು ಪಾಲಿಸಬೇಕಾಗಿದೆ. 4 ಹಂತ. ವೀಕ್ಷಣೆಯಲ್ಲಿ ನೀವೇನನ್ನ ನೋಡಬಹುದು, ಎರಡನೇದಾಗಿ ವ್ಯಾಖ್ಯಾನ, ಮೂರನೇದಾಗಿ ಇದರಿಂದ ನಿಮಗೆ ಏನು ಅನ್ವಯಿಸ್ತದೆ, ಈ ವಚನ ನಿಮಗೆ ಹೇಗೆ ಅನ್ವಯಿಸ್ತದೆ, Okay. ಮತ್ತು ಇದರಲ್ಲಿ ಅಳಕವಾದಂತಹ ಶಾಶ್ವತ ಸತ್ಯ. Okay, so ಉದಾಹರಣೆಗೆ first we'll see first 2 verses. ಉದಾಹರಣೆಗೆ ಮೊದಲನೇ 2 ವಚನಗಳನ್ನು ನೋಡೋಣ. Okay, in these first 2 verses what are we observing? ಮೊದಲನೆಯ 2 ಕೆಲವು ವಚನಗಳಲ್ಲಿ ನಾನು ಏನನ್ನು ನೋಡ್ತಾ ಇದ್ದೇನೆ. We are observing that Paul is writing this ಇದನ್ನ ನಾವು ಏನು ವೀಕ್ಷಣೆ ಮಾಡ್ತಿದ್ದೇವೆ, ಪೌಲನು ಮೊದಲನೇದಾಗಿ ಇದನ್ನು ಬರೀತಾ ಇದ್ದಾನೆ, and Timothy was there with him, ಅವನ ಜೊತೆಗೆ ತಿಮೋತಿ ಕೂಡ ಇರ್ತಾರೆ ಈ ಒಂದು ಪತ್ರ ಬರೆಯುವಾಗ. and Paul is saying that he is a prisoner for Christ or prisoner of Christ. ಪೌಲನ್ ಏನ್ ಹೇಳ್ತಾ ಇದ್ದಾನೆ, ನಾನು ಕ್ರಿಸ್ತನಲ್ಲಿ ಸೆರೆ ಹಾಕಲ್ಪಟ್ಟಿದ್ದೇನೆ ಎಂಬುದಾಗಿ. Okay, ಏನಂತಿದೆ ಕನ್ನಡ ಬೈಬಲ್ ಅಲ್ಲಿ ಕ್ರಿಸ್ತನಿಗಾಗಿ. ಫಸ್ಟ್ ವರ್ಸ್ ಸೆರೆಯವನಾಗಿರುವ. ಸೆರೆಯವನಾಗಿ. Okay, so then he's calling Timothy as brother. ತಿಮೋತಿಯನ್ನು ಸಹೋದರ ಎಂಬುದಾಗಿ ಉದ್ದೇಶಿಸ್ತಾ ಇದ್ದಾನೆ. Continuation to Philemon he says. ಫೈಲಮೋನನಿಗೆ ಎಂಬುದಾಗಿ ಬರೆಯಲ್ಪಟ್ಟಿದೆ. Okay, my dear friend and co-worker. ನನ್ನ ಪ್ರೀತಿಯ ಸಹೋದರ ಮತ್ತು ಸಹೋದ್ಯೋಗಿ ಎಂಬುದಾಗಿ. Praise God. We also observe that Apphia was there. ನಾವಿಲ್ಲಿ ನೋಡೋದು ವೀಕ್ಷಣೆ ಮಾಡಬಹುದು, ಅಕ್ಕಿಯಾಲು ಕೂಡ ಇದ್ಲು ಇಲ್ಲಿ, and Archippus was there, ಆರ್ಕಿಪಸ್ ಕೂಡ ಇಲ್ಲಿ ಇರುವುದನ್ನ ನಾವು ನೋಡ್ತಾ and ಇದ್ದೇವೆ. one church is gathering in their house. ಅವರ ಮನೆಯಲ್ಲಿ ಒಂದು ಸಭೆ ಸೇರ್ತಾ ಇರುವುದನ್ನ ನಾವು ಯಾರ ಮನೆಯಲ್ಲಿ? ಫೈಲಮೋನನ ಮನೆಯಲ್ಲಿ, right? So these are the observations that we can make. ಇದೆಲ್ಲ ನಾವು ನೋಡಬಹುದಂತ ವೀಕ್ಷಣೆಯ ಅಂಶಗಳಾಗಿವೆ. Okay, that is the first step. ಅದೇ ಮೊದಲನೆಯ ಹಂತ. Who was there? What is written about them? ಯಾರೆಲ್ಲ ಇದ್ರು ಆ ಸನ್ನಿವೇಶದಲ್ಲಿ, ಅವರ ಕುರಿತಾಗಿ ಏನು ಬರೆಯಲ್ಪಟ್ಟಿದೆ, What are the main words that are used? ಅವರು ಅಲ್ಲಿ ಉಪಯೋಗಿಸಿದಂತಹ ಮೂಲ ಪದಗಳು ಯಾವುವು. Okay, and in the interpretation part, ಮತ್ತು ನಾವು ಬರೆದಾದ್ರೆ ವ್ಯಾಖ್ಯಾನ ಅಂಶದಲ್ಲಿ, okay, Timothy is his disciple, right? ತಿಮೋತಿ ಅವನ ಒಂದು ಶಿಷ್ಯ Okay, ಅಂತ ಹೇಳ್ಬೋದು. but he did not look down on him. He is calling him as brother. ಅವನನ್ನ ಕೀಳು ಮಟ್ಟದಲ್ಲಿ ನೋಡ್ಲಿಲ್ಲ ಪೌಲನು. ತಿಮೋತಿಯನ್ನು ಏನಂತ ಕರೀತಾನೆ? ಸಹೋದರ ಎಂಬುದಾಗಿ. Right? Also, Philemon is one of the church elders in Colossae. ಕೊಲೋಸಿಯಲ್ಲಿ ಫೈಲಮೋನ್ ಒಂದು ಸಭೆಯ ಎಲ್ಡರ್ ಆಗಿದ್ರು, ಹಿರಿಯರಾಗಿದ್ರು. Okay, actually Paul established so many churches. ಪೌಲನು ಅನೇಕ ಸಭೆಗಳನ್ನು ಸ್ಥಾಪಿಸಿದ್ರು. Okay, he didn't have to care for Philemon so much. ಫೈಲಮೋನಿಗೆ ಅಷ್ಟು ಅವರು ಇಂಪಾರ್ಟೆನ್ಸ್ ಕೊಡಬೇಕಾಗಿರಲಿಲ್ಲ. One small telegram would have been enough. ಒಂದು ಚಿಕ್ಕ ಟೆಲಿಗ್ರಾಮ್ ಸಾಕಿತ್ತು. Okay, actually he could have sent one small telegram, take back Onesimus, that would have been enough. ಒನೇಸಿಮಸ್ ಅನ್ನು ಹಿಂದೆ ತೆಗೆದುಕೋ ಎಂಬುದಾಗಿ ಒಂದು ಚಿಕ್ಕ ಟೆಲಿಗ್ರಾಮ್ ಬರೆದ್ರೆ ಸಾಕಿತ್ತು. Right? But look at love of Paul. ಆದ್ರೆ ಪೌಲನಿಗಿದ್ದ ಪ್ರೀತಿಯನ್ನು ನಾವು Out ಗಮನಿಸಬೇಕಾಗಿದೆ. of his love he is calling Philemon what? My friend, my co-worker. ತನ್ನ ಹೃದಯದಲ್ಲಿದ್ದ ಪ್ರೀತಿಯ ಮೂಲಕವಾಗಿ ಆತನ ಕರೀತಾನೆ, ನನ್ನ ಸಹೋದರನೇ, ನನ್ನ ಸ್ನೇಹಿತನೇ, ನನ್ನ ಸಹೋದ್ಯೋಗನೇ ಎಂಬುದಾಗಿ. Amen. Praise God. So Paul's love was conveyed here. ಅಲ್ಲಿ ನಾನು ಹೇಳಿದ ನೋಡಿ, ಪೌಲನಿಗಿದ್ದ ಪ್ರೀತಿ ಇಲ್ಲಿ ವ್ಯಕ್ತವಾಗಿರುವುದನ್ನು ನಾವು His ನೋಡಬಹುದು. leadership, style of leadership is conveyed here. ಆತನ ನಾಯಕತ್ವದ ಪದ್ಧತಿಯನ್ನ ನಾವು Do ನೋಡಬಹುದಾಗಿದೆ. you see Jesus in Paul in these 2 ಯೇಸು verses? ಸ್ವಾಮಿಯನ್ನ ನೀವು ನೋಡಬಹುದಾ ಪೌಲಲ್ಲಿ ಆತನು ಬರೆದಂತಹ ಮಾತುಗಳು. You know how Jesus washed the feet of the disciples, ಯೇಸು right? ಸ್ವಾಮಿ ಹೇಗೆ ತನ್ನ ಶಿಷ್ಯರ ಪಾದಗಳನ್ನು ತೊಳೆದ್ರು. That time he used one word. ಆಗ ಅವರು ಒಂದು ಪದವನ್ನು ಉಪಯೋಗಿಸಿದ್ರು. He said, Son of God did not come to be served, but came to serve. ಮನುಷ್ಯ ಕುಮಾರನು ಸೇವೆ ಮಾಡಿಸಿಕೊಳ್ಳಲು ಬರಲಿಲ್ಲ, ಸೇವೆ ಮಾಡಲು ಬಂದಿರುತ್ತಾನೆ. So here we see same love Paul is conveying. ಇದೇ ಪ್ರೀತಿ ಪೌಲನಿಗೆ ಇರುವುದನ್ನು ಕೂಡ ನಾವು As ಗಮನಿಸಬಹುದಾಗಿದೆ. servant leadership. ಅದು ಸೇವಾ ಮನೋಭಾವದ ಒಂದು Nayakatva, right? Yeah, very good. So that we can see here, ಅದನ್ನ and ನಾವಿಲ್ಲಿ ನೋಡಬಹುದಾಗಿದೆ. we can also observe other things like for Apphia, he's calling our sister.
and for Archippus. Who's Apphia and Archippus? ಅಫಿಯಾ ಮತ್ತು ಆರ್ಗಿಪಸ್ಸಿಗೆ ನನ್ನ ಸಹೋದರಿ ಎಂಬುದಾಗಿ ಕರೆಯುವುದನ್ನ ನಾವು ನೋಡಬಹುದು. ಅವರಿಬ್ಬರು ಯಾರಾಗಿದ್ರು? Philemon's wife and son. ಫೈಲಮೋನನ ಹೆಂಡತಿ ಮತ್ತು ಫೈಲಮೋನನ ಮಗ. Okay, last week we saw some cross references about ಕೆಲವು that. ಕ್ರಾಸ್ ರೆಫರೆನ್ಸಸ್ ಅನ್ನು ನಾವು ಕಳೆದ ವಾರ ಓದಿದೆವು. Okay, so what can you interpret from what you read here? ಇಲ್ಲಿ ನಾವು ಓದಿದ್ರಲ್ಲಿ ನಮಗೆ ಏನನ್ನ ಅರ್ಥೈಸಬಹುದಾಗಿದೆ? Okay, why Paul is saying those deep words? ಯಾಕೆ ಅಷ್ಟು ಆಳವಾದ ಪದಗಳನ್ನು ಪೌಲ ಉಪಯೋಗಿಸ್ತಾ ಇದ್ದಾರೆ? Okay, we'll try to understand. ಅದನ್ನು ನಾವು ಅರ್ಥೈಸೋಣ. That is interpretation. ಅದೇ ವ್ಯಾಖ್ಯಾನವಾಗಿದೆ. Okay, so according to your division, you do for these verses same. ನಿಮ್ಮ ಇಲ್ಲಿ ಡಿವಿಷನ್ ಮಾಡಿದಾಗೆ ನಿಮ್ಮ ಒಂದೊಂದು ಗ್ರೂಪಿಗೆ ನೀವು ಎಲ್ಲ ಅಂಶಗಳನ್ನ ಬರೀರಿ. Okay, application. ಮತ್ತೊಂದು ಬಾರಿ ಮತ್ತು ನಾವು ನೋಡೋದಾದ್ರೆ ಮುಂದೆ ಅನ್ವಯಿಸುವಿಕೆ. What can you take from these two verses? ಈ ಎರಡು ವಚನ ನೀವು ಓದಿದ್ರಲ್ಲ, ಇದರಿಂದ ನಿಮ್ಗೆ ಏನು ಅನ್ವಯಿಸುತ್ತೆ? So application, one very important thing is ಮೊದಲೇ ಅನ್ವಯಿಸುವಿಕೆ ತುಂಬಾ ಅಗತ್ಯ. ಒಂದು ಮುಖ್ಯವಾದ ವಿಷಯ ಗಮನಿಸಬೇಕು ಅಪ್ಲಿಕೇಶನ್ ನಲ್ಲಿ ಏನಂದ್ರೆ, ಯಾವಾಗಲೂ ನಾವು ಅನ್ವಯಿಸುವಿಕೆ ಅಥವಾ ಅಪ್ಲಿಕೇಶನ್ ಬರೆಯುವಾಗ we always write we have to do like this or it is better to do like this. We use such kind of words. ನಾವು ಅನ್ವಯಿಸುವಿಕೆ ಬರೆಯುವಾಗ ಹೀಗೆ ಮಾಡಬೇಕಾಗಿದೆ, ಹೀಗೆ ಮಾಡಬೇಕು ಎಂಬುದಾಗಿ ಬರೀತೇವೆ. But ಆದರೆ you should not use like that. ನೀವು ಹಾಗೆ ಬರಿಬಾರ್ದು. You write that I will do like this. ನಾನು ಈ ರೀತಿಯಾಗಿ ಮಾಡ್ತೇನೆ ಎಂಬುದಾಗಿ ಬರೆಯಬೇಕಾಗಿದೆ. Otherwise it won't make any sense. ಇಲ್ಲದ್ರೆ ನೀವು ಬರುವ ಅನ್ವಯಿಸುವಿಕೆಗೆ ಯಾವ ಅರ್ಥವಿರುವುದಿಲ್ಲ. ಸೊ ಓದಿ ಹೇಳ್ಬೋದು, ಈ ರೀತಿಯಲ್ಲಿ ಮಾಡಬೇಕು ನೀವು. ಯಾರು ಹೇಳ್ತಿದ್ರಿ ಮಾಡ್ಬೇಕೆಂಬುದಾಗಿ? ಇದು ನಿಮ್ಮ ಬೈಬಲ್ ಸ್ಟಡಿ ಅಲ್ವಾ? ಸೊ ಯು ರೈಟ್ ಐ ಆಮ್ ಗೋಯಿಂಗ್ ಟು ಡೂ ಲೈಕ್ ದಿಸ್. ನಾನು ಈ ರೀತಿಯಾಗಿ ಮಾಡುತ್ತೇನೆ ಸೊ ಎಂಬುದಾಗಿ ನೀವು ಬರೆಯಬೇಕಾಗಿದೆ. ಫ್ರಮ್ ದಿಸ್ ವರ್ಸ್ ಐ ಅಂಡರ್ಸ್ಟುಡ್ ದಟ್ Paul went to prison for the sake of Christ and he is calling himself prisoner of Christ. ಇಂಗ್ಲಿಷ್ ಅಲ್ಲಿ ಏನಿದೆ? prisoner of Christ. ಕ್ರಿಸ್ತನ ಸೆರೆ ಅವನು ಎಂಬುದಾಗಿ ಹೇಳ್ತಾ ಇದ್ದಾನೆ, ರೈಟ್? ಸೊ ದಿಸ್ ಇಸ್ ವೆರಿ ಸಮಥಿಂಗ್ ದಟ್ ರಿಯಲಿ ಟಚ್ ಮೈ ಹಾರ್ಟ್, ರೈಟ್? ನನ್ನ ಹೃದಯವನ್ನು ಮುಟ್ಟಿದ ಸಂಗತಿ ಆಗಿದೆ. ಪೌಲನು ಸೆರೆಮನೆಗೆ ಹೋಗಿ ಕ್ರಿಸ್ತನಲ್ಲಿ ನಾನು ಸೆರೆ ಆಳುವುದಾಗಿ ಹೇಳಿದ್ದಾರೆ. ಸೊ ಹೌ ಕ್ಯಾನ್ ಯು ರೈಟ್ ಯುವರ್ ಅಪ್ಲಿಕೇಶನ್ ಔಟ್ ನೀವು ಇದರಿಂದ ನಿಮ್ಮ ಅನ್ವಯಿಸುವಿಕೆಯನ್ನು ಹೇಗೆ ಪಡೆದುಕೊಳ್ಳಬಹುದು? ಎನಿಥಿಂಗ್ ಕ್ಯಾನ್ ಯು ಸೇ? ಯಾರಾದ್ರೂ ಏನಾದ್ರೂ ಹೇಳ್ಬೋದಾ? ಒನ್ ಅಪ್ಲಿಕೇಶನ್, ಎರಡು ವಚನಗಳಲ್ಲಿ. ನನ್ನ ಜೊತೆ ಕೆಲಸ ಮಾಡುವವರ ಜೊತೆ ಪ್ರೀತಿಯಿಂದ ಗೌರವದಿಂದ ನಡೆದುಕೊಳ್ಳುತ್ತೇನೆ. Praise God. Praise God. Wonderful, Pastor. Correct. Praise God. Anything? ಬೇರೆ ಏನಾದ್ರೂ ಅನ್ವಯಿಸುವಿಕೆ? Okay, you think about it. ನೀವು ಅದರ ಕುರಿತಾಗಿ Because that is comes under first group. They will share again later. ಮತ್ತೆ Okay. ಅವರು ನಮ್ಮ ಜೊತೆ ಹಂಚ್ತಾರೆ. So any timeless truth you can take. ಶಾಶ್ವತ ಸತ್ಯಗಳು ಯಾವ್ದಾರಿದೆಯಾ? Timeless truth. It will be like a statement. Okay. So I will tell my version. Your version may be different. ನಾನು ಪಡೆದುಕೊಂಡಂತ ಶಾಶ್ವತ ಸತ್ಯ ಹೇಳ್ತೇನೆ, ನಿಮ್ಮ ಶಾಶ್ವತ ಸತ್ಯ ಬೇರೆ ಆಗಿರ್ಬೋದು, ಪರವಾಗಿಲ್ಲ. So timeless truth statement would be the leadership in Christ is always servant leadership but not bossism. ಕ್ರಿಸ್ತನಲ್ಲಿ ನಾಯಕತ್ವ ಯಾವಾಗಲೂ ಸೇವಾ ಮನೋಭಾವದ ನಾಯಕತ್ವವಾಗಿದೆ, ಅಧಿಕಾರವನ್ನು ಚಲಾಯಿಸುವಂತದ್ದಲ್ಲ. ನಾಯಕತ್ವ ಅಲ್ಲ. Praise God. Okay, so like that you do these 4 steps. Okay. 4 ಸ್ಟೆಪ್ಸ್ ಅನ್ನು ನಾವು ಮಾಡೋಣ. You have 15 minutes. ನಿಮಗೆ 15 ನಿಮಿಷ ಕೊಡಲ್ಪಟ್ಟಿದೆ. So after that all three three of you from each group will come and present here. Okay. 3 ಜನರು ಒಂದೊಂದು ಟೀಮಿಂದ 3 ಜನರು ಬಂದು 7 verses. ಮಾಡಬೇಕಾಗಿದೆ. ಪ್ರೈಸ್ ದಿ ಲಾರ್ಡ್. ಇವ್ರ ಸ್ತೋತ್ರ. ಪಕ್ಕ ನಾವು ಈ ಸಂಗತಿನ ಹೇಳ್ತೇವೆ. ಇದು ನಾವು ಮೂವರು ಡಿಸ್ಕಸ್ ಮಾಡಿ ಅಬ್ಸರ್ವೇಷನ್ ನಾವು ನೋಡುವಾಗ ಇದರಲ್ಲಿ ಪೌಲನು ಕೇಳಿದಂಥ ಸಂಗತಿಗಳಿಗೆ ಸ್ತೋತ್ರ ಮಾಡಿ ಪ್ರಾರ್ಥಿಸುವಂಥದ್ದನ್ನು ಗಮನಿಸ್ತೇವೆ. ಯಾರ ವಿಷಯಗಳನ್ನು ಕೇಳಿ ಆತನು ಸ್ತೋತ್ರ ಮಾಡ್ತಾನೆ ಮತ್ತು ಪ್ರಾರ್ಥಿಸ್ತಾನೆ ಅಂದರೆ ನಾವು ನೋಡುವಾಗ ಫಿಲೋಮನ ವಿಷಯದಲ್ಲಿ ಆತನು ಹೇಳ್ತಾನೆ, ನಿನ್ನ ಪ್ರೀತಿಯನ್ನು 4ನೇ ವಚನದಲ್ಲಿ ನಿನ್ನ ಪ್ರೀತಿಯನ್ನು
ಮತ್ತು ನಂಬಿಕೆಯನ್ನು ಕುರಿತು ದೇವಜನರ ಮೇಲಿರುವಂಥ ನಿನ್ನ ಪ್ರೀತಿ ಕುರಿತು ಕೇಳಿದ್ರಿಂದ ಯಾವಾಗಲೂ ನಾನು ಪ್ರಾರ್ಥನೆ ಮಾಡ್ತೇವೆ ಮತ್ತು ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆಂಬುದು ನಾವು ಇದನ್ನು ಗಮನಿಸಿದ್ದೇವೆ. ಈ ಸಂಗತಿಗಳಲ್ಲಿ ಒಬ್ಬ ಸೇವಕನು ಜೊತೆ ಸೇವಕನ ವಿಷಯದಲ್ಲಿ ಕೇಳಿದಂಥ ಅವನ ಪ್ರೀತಿ ಮತ್ತು ನಂಬಿಕೆಯನ್ನು ಇನ್ನೊಬ್ಬರ ಮೂಲಕ ಕೇಳಿದಾಗ ಆತನು ಅವರಿಗಾಗಿ ಪ್ರಾರ್ಥಿಸುವಂಥ ಪ್ರಾರ್ಥನೆಯಲ್ಲಿ ಆತನ ಎತ್ತಿ ಹಿಡಿಯುವಂಥದ್ದು ಮತ್ತು ಅಷ್ಟು ಮಾತ್ರವಲ್ಲ, ದೇವರಿಗೆ ಇಂಥ ಒಂದು ಜೊತೆ ಸೇವಕನ ಇರುವುದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡುವಂಥದ್ದನ್ನು ನಾವು ನಿಜವಾಗಿ ಅಬ್ಸರ್ವ್ ಮಾಡಿ ಗಮನಿಸಿದೆವು. ವ್ಯಾಖ್ಯಾನ ಅಂದರೆ ನಾನು ನೋಡುವಾಗ ಜೊತೆ ಸೇವಕನಲ್ಲಿರುವ ಪ್ರೀತಿ ಮತ್ತು ನಂಬಿಕೆಯನ್ನು ನಾವು ನಿಜವಾಗಿ ಕೂಡ ಗಮನಿಸಿದೆವು ಮತ್ತು ಗುರುತಿಸಬೇಕು. ಹಲ್ಲೆಲೂಯಾ. ಒಬ್ಬ ಜೊತೆ ಸೇವಕನ ವಿಷಯದಲ್ಲಿ ಪೌಲನು ವ್ಯಾಖ್ಯಾನ ಮಾಡ್ತಿದ್ದಾನೆ, ಹೀಗೆ ಇದೆ ಎಂಬುದಾಗಿ ನಾವು ಕೂಡ ಅದನ್ನು ನಮ್ಮ ಸ್ವಂತವಾಗಿ ನಾವು ಅಪ್ಲೈ ಮಾಡಲಿಕ್ಕೆ ಬರುವಾಗ ನಮ್ಮ ಜೊತೆ ಸೇವಕನ ಸೇವಕರಿಗಾಗಿ ದೇವಜನರಿಗಾಗಿ ಎಡೆಬಿಡದೆ ಪ್ರಾರ್ಥಿಸ್ತೇನೆ. ನಾನು ಅವರೇ ಪ್ರಾರ್ಥಿಸುವ ಅಲ್ಲ, ನಾನು ಪ್ರಾರ್ಥಿಸ್ತೇನೆ. ನಮ್ಮ ಜೊತೆ ಸೇವಕರು ವಿಶ್ವಾಸಿಗಳು ಇಂಥ ನಂಬಿಕೆಯಲ್ಲಿ ಇಂಥ ಪ್ರೀತಿಯಲ್ಲಿ ಇರುವಂಥ ಸಮಯದಲ್ಲಿ ನಾವು ನೋಡಿ ನಾವೇನು ಮಾಡ್ತೇವೆ, ಅವರಿಗಾಗಿ ದೇವರ ಸ್ತೋತ್ರ ಮಾಡ್ತೇವೆ ಮತ್ತು ನಾವು ಪ್ರಾರ್ಥಿಸ್ತೇವೆ. ಇದನ್ನು ಅಪ್ಲೈ ಮಾಡ್ಕೊಳ್ತೇವೆ ನಮ್ಮ ಜೀವಿತಕ್ಕೆ. ಹೇಳುವುದು ಮಾತ್ರವಲ್ಲ, ನಾವು ಅವರನ್ನು ಪ್ರಾರ್ಥಿಸ್ತೇವೆ. ಹಲ್ಲೆಲೂಯಾ. ಮತ್ತು ನಾವು ದೇವಜನರಿಗೆ ಪ್ರೋತ್ಸಾಹಕರವಾಗಿ ಇರುವುದು ಮತ್ತು ಆತ್ಮೀಯ ನಾಯಕರಿಗೆ ಆದರಣೆ ಮತ್ತು ಸಂತೋಷ ಉಂಟು ಮಾಡುವಂತೆ ನಾವು ಇರುತ್ತೇವೆ. ಇಲ್ಲಿ ನೋಡ್ತೀವಿ, ವಿಶ್ವಾಸಿಗಳಾಗಿ ನಾವು ಹೇಗಿರ್ತೇವೆ, ನಾವು ವಿಶ್ವಾಸಿಗಳಾಗಿ ಹೇಗಿರ್ತೇವೆ ಅಂದರೆ ಯಾರಿಗೆಂದರೆ ದೇವಜನರಿಗೆ ಪ್ರೋತ್ಸಾಹಕರವಾಗಿ, ಅಂದರೆ ನಾವೇ ಪ್ರೋತ್ಸಾಹಕರವಾಗಿ ನಮ್ಮ ಜೀವಿತವೇ ಅವರಿಗೆ ಉತ್ತೇಜನ ಪಡಿಸುವಂಥ ಜೀವನವಾಗಿ ಮತ್ತು ಹಾಗೆ ನಾವು ಆತ್ಮೀಯ ನಾಯಕರಿಗೆ, ಈಗ ಆತ್ಮೀಯ ನಾಯಕರು ನಮ್ಮಿಂದ ಅನೇಕ ಒಳ್ಳೆಯ ಸಂಗತಿಗಳು ಎದುರು ನೋಡ್ತಾರೆ. ಅವರಿಗೆ ಆದರಣೆ ಬೇಕು. ಅವರು ಒಬ್ಬರಿರ್ತಾರೆ, ನಾವೆಲ್ಲರೂ ಅವ್ರ ಜೊತೆಗೆ ಜೊತೆ ಸೇವಕರಾಗಿ ವಿಶ್ವಾಸಿಗಳಿಗೂ ಆಗಿ ಅವ್ರ ಆದರಣೆ ತರುವಂಥ ಅವರ ಹೃದಯವನ್ನು ಸಂತೋಷಪಡಿಸುವಂಥ ವ್ಯಕ್ತಿಗಳಾಗಿ ನಾವು ನಿಜವಾಗಿ ಕೂಡ ಇರ್ತೇನೆ ನಾನು. ಹಲ್ಲೆಲೂಯಾ. ಅದು ಆಶೀರ್ವಾದ ಎಂಬುದಾಗಿ ನಾವು ನಂಬುತ್ತೇವೆ. ಪ್ರೈಸ್ ಗಾಡ್. ಮತ್ತು ನಾವು ಟೈಮ್ಲೆಸ್ ಟ್ರುತ್ ಎಂದು ನೋಡುವಾಗ ಎಲ್ಲ ಜನರಿಗೂ ಎಲ್ಲ ಕಾಲಗಳಲ್ಲಿಯೂ ಎಲ್ಲ ಸ್ಥಿತಿಗಳಲ್ಲಿಯೂ ನಾವೇನು ಮಾಡ್ಕೊಂಡೆ ಪ್ರೀತಿಸ್ತೇವೆ, ಅವರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಇದು ಪ್ರೀತಿ ಮತ್ತು ಪ್ರಾರ್ಥನೆ, ಇದು ಟೈಮ್ಲೆಸ್ ಟ್ರುತ್, ಯಾವಾಗಲೂ ಇರಬೇಕಾದ ಸಂಗತಿ. ದೇವರು ನಮಗೆ ಸ್ತೋತ್ರ. ಪ್ರೈಸ್ ಗಾಡ್. Amen. Praise the Lord. Shall we clap and appreciate them? Very nice, very beautiful and very perfect. ಮತ್ತೆ ಎಲ್ಲ ಸಂಗತಿಗಳು ಕವರ್ ಮಾಡಿದ್ದಾರೆ. ಇಟ್ಸ್ ವೆರಿ ನೈಸ್, ಬ್ಯೂಟಿಫುಲ್. ಥ್ಯಾಂಕ್ ಯು ಸೋ ಮಚ್. ಪ್ರೈಸ್ ಗಾಡ್. ಗಾಡ್ ಬ್ಲೆಸ್ ಯು ಅಂಡ್ ಅಪ್ರಿಷಿಯೇಟ್ ಯು ಸೋ ಮಚ್. ಪ್ರೈಸ್ ಗಾಡ್. ಓಕೆ, ಸೊ ಶೆಲ್ ವಿ ಗೋ ಟು ಗ್ರೂಪ್ 2. 8ನೇ ವಚನದಿಂದ 12ನೇ ವಚನ ತನಕ ನಾವು ನೋಡಿದ್ದೇವೆ. ಇದರಲ್ಲಿ 8ನೇ ವಚನದಲ್ಲಿ ನಾವು ನೋಡುವಂಥದ್ದು ಪೌಲನಿಗೆ ಫಿಲೋಮೋನನ ಬಗ್ಗೆ ಆಜ್ಞಾಪಿಸುವಂಥ ಒಂದು ಅವಕಾಶವಿದ್ದರೂ ಕೂಡ ಅವನು ಆಜ್ಞಾಪಿಸದೆ, ಪೂರಾ ಅವನಿಗೆ ಅಧಿಕಾರ ಇದ್ದರೂ ಕೂಡ ಅವನು ಆಜ್ಞಾಪಿಸದೆ ಅವನ ಹತ್ರ ಪ್ರೀತಿಯಿಂದ ರಿಕ್ವೆಸ್ಟ್ ಮಾಡ್ತಾನೆ. ಇಲ್ಲಿ ನಾವು ನೋಡುವಂಥದ್ದು, ಅಲ್ಲಿ ಒಬ್ಬ ಹಿರಿಯ ಸೇವಕನಾಗಿದ್ದುಕೊಂಡು ಕೂಡ ಅವನು ಏನು ಮಾಡ್ತಾನೆ ಹೇಳಿದರೆ, ತನ್ನ ಕೈ ಕೆಳಗಿರುವಂಥ ಸಹ ಸೇವಕರನ್ನು ಅದನ್ನು ಗೌರವಿಸ್ತಾನೆ ಎಂಬುದಾಗಿ. ಮತ್ತು ಅಂದರೆ ಅವನಿಗೆ ಪೌಲನಿಗೆ ಅಧಿಕಾರ ನಡೆಸುವಂಥ ಒಂದು ಪೂರ್ಣ ಅವಕಾಶ ಇರ್ತದೆ, ಆದರೆ ಆ ಅಧಿಕಾರವನ್ನು ಅವನು ಚಲಾಯಿಸುವುದಿಲ್ಲ. ಇಲ್ಲಿ ನಾವು ನೋಡುವಂಥದ್ದು ಪ್ರೀತಿಗೆ ಅವನು ಪ್ರಾಮುಖ್ಯತೆಯನ್ನು ಕೊಡ್ತಾನೆ ಎಂಬುದಾಗಿ. ನಾವು ಕೂಡ ಏನು ಮಾಡಬೇಕು ಹೇಳಿದರೆ, ನಾನು ಕೂಡ ನಮಗೆ ಯಾವುದೇ ಒಂದು ವಿಷಯದಲ್ಲಿ ಇನ್ನೊಬ್ಬರ ಮೇಲೆ ಅಧಿಕಾರ ನಡೆಸುವಂಥ ಅವಕಾಶ ಇದ್ದರೂ ಕೂಡ ನಾನು ಅದನ್ನು ನಡೆಸದೆ ಪ್ರೀತಿಯಿಂದಲೇ ನಡೆದುಕೊಳ್ತೇನೆ ಎಂಬುದಾಗಿ ಇದರಲ್ಲಿ ತಿಳಿದುಕೊಳ್ತೇವೆ. ಪ್ರೇಸ್ ದಿ ಲಾರ್ಡ್. ಟೈಮ್ಲೆಸ್ ಟ್ರೂತ್ ಇದರಲ್ಲಿ ನಾವು 12ನೇ ವಚನವನ್ನು ನಾವು ನೋಡ್ತೇವೆ. ಪೌಲನು ಹೇಳ್ತಾನೆ, ಅವನು ನನಗೆ ಪ್ರಾಣದಂತಿದ್ದರೂ ಅವನನ್ನು ನಿನ್ನ ಬಳಿಗೆ ಹಿಂದಕ್ಕೆ ಕಳಿಸಿಕೊಟ್ಟಿದ್ದೇನೆ ಎಂಬುದಾಗಿ. ಯಾಕೆ ಹೇಳಿದರೆ, ಇನ್ನು ಅವನು ಏನಾಗಿದ್ದಾನೆ, ಪೌಲನಿಗೆ ಪ್ರಾಣದಷ್ಟು ಪ್ರೀತಿ ಅಂತ ಹೇಳಿದರೆ ಯಾವ ಒಂದು ವಿಷಯ ನಮಗೆ ಅತಿ ಪ್ರಾಮುಖ್ಯವಾಗಿ ಅಥವಾ ಎಷ್ಟೋ ಒಂದು ಇದರ ಮೇಲೆ ಪ್ರೀತಿ ಇದ್ದರೂ ಕೂಡ ನಾವು ಏನು ಮಾಡಬೇಕು, ಅದನ್ನು
ಯಾರದ್ದು ಅವರಿಗೆ ನಾವು ಒಪ್ಪಿಸಿಕೊಡ್ಬೇಕು ಎಂಬುದಾಗಿ ಈ ವಾಕ್ಯದಿಂದ ತಿಳ್ಕೊಳ್ತೇವೆ. Okay, praise God. Very good, very good. Praise the Lord. Shall we clap and appreciate them? Good job. God bless your application. Praise God. Okay, group 3. ಓದಲ್ಪಟ್ಟಂಥ ವಚನ 13ರಿಂದ 16ನೇ ವಚನದವರೆಗೆ. ಅಲ್ಲಿ ನಾವು ಗಮನಿಸಿದ್ದೇನೆಂಬುದಾಗಿ ನೋಡುವಾಗ ಪೌಲನು ಸೆರೆಮನೆಯಲ್ಲಿದ್ದಾನೆ. ಎರಡನೇದಾಗಿ ಅವನು ಸೆರೆಮನೆಯಲ್ಲಿರುವಾಗ ಅವನದು ಒಂದು ಚಾಕಿರಿ ಮಾಡಲಿಕ್ಕೆ ಅಥವಾ ಅವನ ಸೇವೆ ಮಾಡಲಿಕ್ಕೆ ಕೆಲವು ಆತ್ಮಿಕ ಸಂಬಂಧವಾದ ಸೇವೆ ಮಾಡಲಿಕ್ಕೆ ಫಿಲೋಮೋನನಿಗೆ ಬದಲಾಗಿ ಒನೆಸೀಮನನ್ನು ಅವನು ಆರಿಸಿಕೊಂಡಿರ್ತಾನೆ. ಮತ್ತು ಅಲ್ಲಿ ಫಿಲೋಮೋನನ ಮನೆಯಲ್ಲಿ ಯಾವ ಏನೇನು ಸಂಗತಿಗಳು ಆಗ್ತಿರ್ತದೋ ಅಥವಾ ಏನಾದರೂ ಆಗುವುದಾದ್ರು ಪೌಲನ್ ಮಾಡಬೇಕೆಂಬುದಾಗಿದ್ದರೆ ಅದು ಫಿಲೋಮೋನನ ಸಮ್ಮತಿ ಮೂಲಕವೇ ಮಾಡಲು ಪೌಲನು ಬಯಸ್ತಾನೆ. ಅಂದರೆ ಪೌಲನ ಕೆಳಗಿರುವವನು ಫಿಲೋಮೋನನು. ಆದರೆ ಫಿಲೋಮೋನನ ಕೆಳಗಿರುವವರಿಗೆ ಪೌಲನು ಫಿಲೋಮೋನನ ಮೇಲೆ ಇದ್ರೂ ಕೂಡ ಫಿಲೋಮೋನನ ಕೆಳಗಿರುವವರಿಗೆ ಫಿಲೋಮೋನನ ಸಮ್ಮತಿಯಿಂದಲೇ ಪೌಲನು ಏನಾದರೂ ಮಾಡದಿದ್ರೆ ಅದನ್ನು ಮಾಡಲಿಕ್ಕೆ ಬಯಸ್ತಿದ್ದ ಪೌಲನು. ಮತ್ತೆ ಮತ್ತೊಂದು ಅಬ್ಸರ್ವೇಷನ್ ನೋಡಬೇಕಾದ್ರೆ ಒನೆಸೀಮನ ಬಗ್ಗೆ ಇಲ್ಲಿ ಪೌಲನು ಗ್ಯಾರಂಟಿ ಕೊಡ್ತಾನೆ, ಅವನು ಬದಲಾಗಿದ್ದಾನೆ ಎಂಬುದಾಗಿ. ಇದು 4 ಸಂಗತಿ ನಾವು ಅಬ್ಸರ್ವ್ ಮಾಡಿದ್ದು. ಮತ್ತೆ ಇಂಟರ್ಪ್ರಿಟೇಷನ್ ವ್ಯಾಖ್ಯಾನ ನೋಡುವಾಗ ಕ್ರಿಸ್ತನ ಪ್ರೀತಿಯಿಂದ ಸ್ವೀಕರಿಸಿ ಒನೆಸೀಮನ ಪೂರ್ವ ತಪ್ಪುಗಳನ್ನು ಕ್ಷಮಿಸಿ ಸೇರಿಸಿಕೊಳ್ಳಬೇಕೆಂಬುದಾಗಿ ಪೌಲನು ಬರಿತಾನೆ. ಮತ್ತು ಅಪ್ಲಿಕೇಶನ್ ನೋಡುವಾಗ ನಾಯಕನಾದವನು ತನ್ನ ಸ್ಥಿತಿಗತಿಗಳನ್ನು ಚಿಂತಿಸದೆ ಯೋಚಿಸದೆ ಕ್ರಿಸ್ತನಲ್ಲಿ ಪಡೆದುಕೊಂಡ ಸಹೋದರರಿಗೆ ಮೇಲನ್ನು ಅಥವಾ ಏಳಿಗೆಯನ್ನು ಬಯಸುವಂಥವನಾಗಿರುವಂಥದ್ದು, ಮಾಡ್ತೇನೆ ಎಂಬುದಾಗಿ ಬಯಸುವವನಾಗಿರುವಂಥದ್ದು, ಇದೊಂದು ಅಪ್ಲೈ ಮಾಡುವಂಥದ್ದಾಗಿದೆ. ಮತ್ತು ಇದು ಟೈಮ್ಲೆಸ್ ಟ್ರುತ್ ಆಗಿದೆ. ಕಲ್ಚರಲ್ ಟ್ರುತ್ ಅಲ್ಲ, ಟೈಮ್ಲೆಸ್ ಟ್ರುತ್. ಇದು ನಿರಂತರವಾಗಿ ನಡೆಯಬೇಕಾದದ್ದು. ನಾವು ಅವರು ಏನು ಹೇಳ್ತೇವೋ ಅದು ಒಂದೇ ತೀರ್ಮಾನದಲ್ಲಿ ನಾವು ಹೇಳ್ತೇವೆ. ಆದರೆ ನಮ್ಮ ಆಲೋಚನೆ ಪ್ರಕಾರ ಏನಂದರೆ, ಲೋಕದಲ್ಲಿ ಒಬ್ಬ ವ್ಯಕ್ತಿ ಇರುವಾಗ ಅವನು ಎಂಥವನೇ ಇರಲಿ, ಅಂಧಕಾರ ದೊರೆತನದಲ್ಲಿರುವಂಥ ಕತ್ತಲಿರುವವನು ಎಂಥವನೇ ಇರಲಿ, ಆದರೆ ಕ್ರಿಸ್ತನ ಸಭೆಗೆ ಬಂದ ನಂತರ ಅವನು ನಮ್ಮ ಒಂದೇ ದೇಹಕ್ಕೆ ಸೇರಿದವನಾಗಿರ್ತಾನೆ. ಅವನು ಕತ್ತಲೆ ಲೋಕಕ್ಕೆ ಸಂಬಂಧಪಟ್ಟವನಲ್ಲ, ಅವನು ಬೆಳಕಿಗೆ ಬಂದವನಾಗಿರ್ತಾನೆ. ಮಾತ್ರವಲ್ಲ, ಕ್ರಿಸ್ತನ ದೇಹಕ್ಕೆ ಸೇರ್ತಾನೆ. ಅದು ಸಭೆಯ ಕಲ್ಲಾಗಿರ್ತದೆ. ಆ ಕಲ್ಲಿನ ಮೇಲೆ ಅದರ ಮುಖ್ಯವಾದ ಮೂಲೆಗಲ್ಲು ಕ್ರಿಸ್ತನೇ. ಆದರೆ ನಾವು ನನಗಿಂತ ಇನ್ನೊಬ್ಬ ಶ್ರೇಷ್ಠನು ಎನ್ನುವಂಥ ಪ್ರಕಟಣೆ ನಮಗೆ ಇದು ಪಕ್ಕ ಗೊತ್ತಾಗದಿದ್ದರೂ ಅದರ ಮುಂದಿನ ದಿನದಲ್ಲಿ ಹೇಳ್ತೇವೆ ಪ್ರಿಯ, ನಮ್ಮ ಸೆಲ್ ರೂಪಲ್ಲಿ ನಾವು ಹೇಳ್ತೇವೆ. Praise the Lord. Shall we clap and appreciate them? Praise God. It was wonderful. Glory to Jesus. Praise God. God bless your application. Praise God. Group 4. ನಮ್ಮದು ವಚನ ಫಿಲೋಮೋನ ಪತ್ರಿಕೆ, ಅದು 17ರಿಂದ 21ರವರೆಗೆ. ಇದರಲ್ಲಿ ಒಟ್ಟಾಗಿ ಫಿಲೋಮೋನನ್ನು ಹೇಳುವಂಥ ಟೋಟಲ್ ಅಬ್ಸರ್ವೇಷನ್, ನಮ್ಮ ಅನಿಸಿಕೆಗಳು, ಅಬ್ಸರ್ವೇಷನ್ ಏನಾಗಿತ್ತು ಎಂಬುದಾಗಿ ನೋಡಿದರೆ, ನಾನು ಕ್ರಿಸ್ತನಲ್ಲಿರುವವರನ್ನು ನನ್ನ ಜೊತೆಗಾರರೆಂದೇ ನೆನೆಸಿಕೊಳ್ಳುತ್ತೇನೆ. ಇದರಲ್ಲಿ ವಾಕ್ಯದಲ್ಲಿ ಹೇಳ್ತಾನೆ, ಪೌಲನು ಹೇಳ್ತಾನೆ ಫಿಲೋಮೋನನಿಗೆ, ನನ್ನನ್ನು ನೀನು ಜೊತೆಗಾರನೆಂದು ನೆನೆಸಿದರೆ ಅಂದರೆ ನಾವು ಕ್ರಿಸ್ತನಲ್ಲಿರುವ ಪ್ರತಿಯೊಬ್ಬರನ್ನು ಜೊತೆಗಾರನನ್ನಾಗಿಯೇ ನೆನೆಸಬೇಕೆಂಬುದಾಗಿ ಈ ವಾಕ್ಯವು ನನಗೆ ತಿಳಿಸಿಕೊಡುತ್ತದೆ. ಮತ್ತು ವ್ಯಾಖ್ಯಾನದಲ್ಲಿ ನೋಡುವಾಗ, ಮುಂದಿನ ಸಂಗತಿಯಲ್ಲಿ ನೋಡುವಾಗ, ಒನೆಸೀಮನನ್ನು ಫಿಲೋಮೋನನು ಒಪ್ಪಿಕೊಳ್ಳಬೇಕು. ಅಂದರೆ ಅವನದು ತಪ್ಪುಗಳಿದ್ದರೂ ಅದನ್ನು ಕ್ಷಮಿಸಿ ಅವನನ್ನು ಒಪ್ಪಿಕೊಳ್ಳಬೇಕೆಂಬುದಾಗಿ ವಾಕ್ಯ ಹೇಳ್ತದೆ. ಅದರಲ್ಲಿ ನಾವು ತಿಳಿದುಕೊಂಡ ಪ್ರಕಾರ ಇದರದ್ದು ಹಿಸ್ಟ್ರಿ ಹೇಗೆ ಹೇಳ್ತದೆ ಅಂತ ಹೇಳಿದರೆ,
ಪೌಲನು ಫಿಲೋಮೋನನ ಆತ್ಮೀಯ ತಂದೆ ಎಂಬುದಾಗಿ ನಮಗೆ ತಿಳಿಯಪಡಿಸುತ್ತದೆ. ಯಾಕಂದರೆ ಆತ್ಮೀಯ ತಂದೆಯಾಗಿ ಫಿಲೋಮೋನನಿಗೆ ಪೌಲನು ಅನೇಕ ರೀತಿಯಲ್ಲಿ, ಆತ್ಮೀಯ ರೀತಿಯಲ್ಲಿ ಇರ್ಬೋದು, ಭೌತಿಕ ವಿಷಯದಲ್ಲಿ ಇರ್ಬೋದು, ಅನೇಕ ರೀತಿಯಲ್ಲಿ ಅವನನ್ನು ಸಹಿಸಿಕೊಂಡು ಅವನ ನಷ್ಟವನ್ನು ಅವನು ಬ್ಯಾರ್ ಮಾಡಿಕೊಂಡಿದ್ದಾನೆ ಎಂಬುದಾಗಿ ತಿಳಿಯಪಡಿಸ್ತಾನೆ. ಅದೇ ರೀತಿಯಲ್ಲಿ ಈಗ ವಾಕ್ಯ ನನಗೆ ಏನು ಹೇಳುತ್ತದೆ ಎಂಬುದಾಗಿ ನೋಡಿದರೆ, ನಾವು ಇತರರ ಕಷ್ಟಗಳನ್ನು ಹೊತ್ತುಕೊಳ್ಳುವಂಥ, ಒಪ್ಪಿಕೊಳ್ಳುವಂಥ ನಾವು ಹಂಗಿನಲ್ಲಿದ್ದೇವೆ ಎಂಬುದಾಗಿ ವಾಕ್ಯವು ನನಗೆ ತಿಳಿಯಪಡಿಸುತ್ತದೆ. ಅದೇ ರೀತಿಯಲ್ಲಿ ನೆಕ್ಸ್ಟ್ ಏನಂತ ಹೇಳಿದರೆ ಆ್ಯಪ್ಲಿಕೇಶನ್ ಅಂತ ಹೇಳಿದರೆ, ಯಾಕಂದರೆ ನಾವು ಆ್ಯಪ್ಲಿಕೇಶನಲ್ಲಿ ಕ್ರಿಸ್ತನಲ್ಲಿ ನಾನು ಹೊಂದಿದ ಕರುಣೆಯ ಪ್ರಕಾರ ಇತರರನ್ನು ನಾನು ಕರುಣಿಸುವ ಹಂಗಿನಲ್ಲಿದ್ದೇನೆ ಎಂಬುದಾಗಿ ಈ ವಾಕ್ಯದ ಟೋಟಲ್ ತಾತ್ಪರ್ಯ. ಅದೇ ರೀತಿಯಲ್ಲಿ ಇನ್ನೊಂದು ಕಡೆ ಹೇಳ್ತದೆ ಸಾಕ್ಷಿಯಾಗಿ ನಿಲ್ಲಬೇಕೆಂಬುದಾಗಿ. ಯಾಕಂದರೆ ಇಲ್ಲಿ ಈ ವಾಕ್ಯದಲ್ಲಿ ಏನು ಹೇಳ್ತದೆ ಹೇಳಿದೆ, ಹೌದು ಸಹೋದರನೇ, ಕರ್ತನಲ್ಲಿ ನಿನ್ನಿಂದ ನನಗೆ ಪ್ರಯೋಜನವಾಗುವ ಹಾಗೆ ಮಾಡು, ಕ್ರಿಸ್ತನಲ್ಲಿ ನನ್ನ ಹೃದಯವನ್ನು ಸಂತೋಷಪಡಿಸು ಎಂಬುದಾಗಿ. ಕ್ರಿಸ್ತನಲ್ಲಿ ನಾವು ಇತರರನ್ನು ಸಂತೋಷಪಡಿಸೋದು ಎಂಬುದಾಗಿ ಹೇಳಿದರೆ, ಹಾಗಾದರೆ ನಾವು ಫಲಭರಿತ ಜೀವಿತವನ್ನು ಕ್ರಿಸ್ತನಲ್ಲಿ ಮಾಡಬೇಕಾಗಿದೆ. ನಾವು ಕ್ರಿಸ್ತನನ್ನು ಸಾಕ್ಷೀಕರಿಸಬೇಕೆಂಬುದಾಗಿ, ನಾನು ಕ್ರಿಸ್ತನನ್ನು ಸಾಕ್ಷೀಕರಿಸಬೇಕು ಲೋಕದಲ್ಲಿ ಎಂಬುದಾಗಿ ನನಗೆ ಈ ವಚನವು ತಿಳಿಯಪಡಿಸುತ್ತದೆ. ಅದೇ ರೀತಿ ಲಾಸ್ಟಾಗಿ ಟೈಮ್ಲೆಸ್ ಟ್ರೂತ್, ಇದು ಏನು ಹೇಳಿದರೆ, ನಮಗೆ ಟೋಟಲ್ ಆಗಿ ಇದರಲ್ಲಿ ಇರುವಂಥ ತಾತ್ಪರ್ಯ ಏನು ಹೇಳಿದರೆ, ಲಾಸ್ಟ್ ವಾಕ್ಯದಲ್ಲಿ ಹೇಳ್ತದೆ, ಕ್ರಿಸ್ತನಲ್ಲಿ ನನ್ನ ಹೃದಯ ಸಂತೋಷ, ನನ್ನ ಮಾತನ್ನು ಕೇಳುವಿ ಎಂಬ ಭರವಸೆ ಉಳ್ಳವನಾಗಿ ಈ ಪತ್ರಿಕೆಯನ್ನು ನಿನಗೆ ಬರೆದಿದ್ದೇನೆ, ನಾನು ಹೇಳಿದ್ದಕ್ಕಿಂತಲೂ ಹೆಚ್ಚಾಗಿ ಮಾಡುವಿ ಎಂಬುದಾಗಿ ನನಗೆ ಗೊತ್ತುಂಟು ಎಂಬುದಾಗಿ. ನಾವು ಮಾಡುವ ಕಾರ್ಯದಲ್ಲಿ, ಅಂದರೆ ನಾವು ಕ್ರಿಸ್ತನಲ್ಲಿ ಇದ್ದುಕೊಂಡು ನಾನು ಕ್ರಿಸ್ತನಲ್ಲಿ ಇದ್ದುಕೊಂಡು ಏನು ಕಾರ್ಯವನ್ನು ಮಾಡುತ್ತೇನೆ, ಏನು ಕೆಲಸವನ್ನು ಇತರರಿಗಾಗಿ ಇತರರಿಗೆ ಉಪಕಾರವಾಗಿ ಮಾಡುತ್ತೇನೋ ಅದು ನನ್ನ ಸಾಕ್ಷಿ, ಕ್ರಿಸ್ತನು ಅದರಲ್ಲಿ ಮಹಿಮೆ ಹೊಂದುತ್ತಾನೆ ಎಂಬುದಾಗಿ. ಅಂದರೆ ಆ ರೀತಿಯಲ್ಲಿ, ಅಂದರೆ ಒಬ್ಬರಿಗೊಬ್ಬರು ನಾವು ನಂಬಿಕೆಯಿಂದ ಜೀವಿಸಬೇಕು. ಯಾವುದನ್ನು ನಾವು ಸಂಶಯಿಸದೆ ನಾವು ನಂಬಿಕೆಯಿಂದ ನಾವು ಮಾಡಿದ ಕಾರ್ಯ ನಡೆಯುತ್ತದೆ. ಅಂದರೆ ಅದು ನಾವು ಮಾಡಿದ ಪ್ರಾರ್ಥನೆ ಆಗಲಿ, ನಾವು ಮಾಡಿದ ಸಹಾಯವಾಗಲಿ ಇತರರಿಗೆ ಅದು ಖಂಡಿತವಾಗಿ ನೆರವೇರುತ್ತದೆ ಎಂಬುದಾಗಿ ನಂಬಿಕೆ. ಪೌಲನಿಗೆ ಫಿಲೋಮೋನನಲ್ಲಿ ಅದೇ ನಂಬಿಕೆ ಇತ್ತು. ಅವನ ಆ ನಂಬಿಕೆಯನ್ನು ಇಲ್ಲಿ ಪ್ರಕಟಪಡಿಸ್ತಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. Praise the Lord. Shall we clap and appreciate them? Praise God. Wonderful applications. Praise God. Good job. God bless your application. Praise God. ಕೊನೆಯ ಟೀಮ್, ಲೆಟ್ಸ್ ಆಲ್ ಇನ್ವೈಟ್ ಗ್ರೂಪ್ 5. ನಮ್ಮ ಹತ್ರ ಈಗ ಇದೊಂದು ಒಳ್ಳೆ ಅವಕಾಶ, ಹೇಗೆ ಓದಬೇಕು, ಹೇಗೆ ಮಾತಾಡಬೇಕು ಮನೆಯಲ್ಲಿ ಮಾಡಲಿಕ್ಕಾಗಿದ್ರೆ ಇದು ಸಂದರ್ಭ ಕೊಟ್ಟಿದ್ದೀರಿ. ಅದಕ್ಕಾಗಿ ತಂದೆಯ ದೇವರಿಗೆ ನಾನು ಸ್ತೋತ್ರ ಹೇಳ್ತೇನೆ. ನಾವು ಇದರಲ್ಲಿ ಗಮನಿಸಿದ್ದು ಅಬ್ಸರ್ವೇಷನ್ ಅಂದರೆ, ಪೌಲನು ಸೆರೆಮನೆಯಲ್ಲಿದ್ದಾಗ ಎಫಫ್ರನ್ ಎಂಬ ಒಬ್ಬ ಸಭಾ ಸೇವಕರು ಕೂಡ ಅವರೊಂದಿಗೆ ಸೆರೆಯಲ್ಲಿದ್ದರು. ಮಾತ್ರವಲ್ಲದೆ ಸೆರೆಯಲ್ಲಿ ಅನೇಕರಿದ್ದರು ಅವರೊಟ್ಟಿಗೆ. ಇದನ್ನು ನಾವು ಗಮನಿಸಿದ್ದೆವು. ಮತ್ತು ವ್ಯಾಖ್ಯಾನ ಅದು ಪೌಲನಿಗೆ ಸೆರೆಯಿಂದ ಬಿಡುಗಡೆಯಾಗಿ ಸಭೆಯವರೊಂದಿಗೆ ಸೇರುವ ಭರವಸೆ ಇತ್ತು ಅವನಿಗೆ. ನಾನು ಒಂದು ದಿವಸ ಖಂಡಿತ ಹೊರಗೆ ಬರ್ತೇನೆ ಅಂತ ಅವನಿಗೆ ಭರವಸೆ ಇತ್ತು. ಅದಕ್ಕೋಸ್ಕರವೇ ಅವನು ನನಗೆ ಇಳುಕೊಳ್ಳಲು ಸ್ಥಳವನ್ನು ಸಿದ್ಧ ಮಾಡಲು ಹೇಳ್ತಾನೆ. ಈ ವಾಕ್ಯ ನಮ್ಮ ಸಂಗಡ ಈ ರೀತಿಯಲ್ಲಿ ಮಾತಾಡಿದ್ದು. ಮಾತ್ರವಲ್ಲದೆ ನಾವು ಅನ್ವಯಿಸಿಕೊಂಡದ್ದು, ಅಪ್ಲಿಕೇಶನ್ ಮಾಡಿಕೊಂಡದ್ದು, ನಾವು ಸಭೆಯಲ್ಲಿ ಇರುವಾಗ ಸಭಾಪಾಲಕರೊಂದಿಗೆ ಯಾವಾಗಲೂ ಎಲ್ಲ ವಿಷಯಗಳಲ್ಲಿಯೂ, ಅಂದರೆ ಎಲ್ಲ ಸಂದರ್ಭದಲ್ಲಿ, ಅದು ಅಂದರೆ ಎಲ್ಲ ಸಂದರ್ಭಗಳಲ್ಲಿ ನಾವು ಅವರಿಗೆ ಸಹಕಾರಿಗಳಾಗಿ ಸಭೆಯಲ್ಲಿ ಇರಬೇಕಂತ ನಾವು ನಮಗೆ ಅಪ್ಲೈ ಮಾಡಿಕೊಂಡೆವು. ಮತ್ತು ಟೈಮ್ಲೆಸ್ ಟ್ರೂತ್ ಅಂದರೆ 25ನೇ ವಚನ ಅಂದರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ಯಾವಾಗಲೂ ನಮ್ಮ ಆತ್ಮದೊಂದಿಗೆ ಇರುತ್ತದೆ. ಈ ರೀತಿಯಾಗಿ Praise the Lord. Praise God. Very nice. So beautiful. Praise the Lord. Shall we clap and appreciate them? Praise God. Thank you so much and God bless your application. It was wonderful, right?
ತುಂಬಾ ಉತ್ತಮವಾದಂಥ ಸಮಯವಾಗಿತ್ತು. ದೇವರು ನಿಮ್ಮ ಅನ್ವಯಿಸುವಿಕೆಯನ್ನು ಆಶೀರ್ವದಿಸಲಿ. Praise God. Was it a blessing? ಆಶೀರ್ವಾದದಾಯಕವಾಗಿತ್ತಾ? Amen. Praise Amen. God. Okay, so let us continue to meditate the Bible in this way. ನಾವು ಸತ್ಯವೇದವನ್ನು ಈ ರೀತಿಯಾಗಿ ಧ್ಯಾನಿಸುವವರಾಗೋಣ. Okay, take paragraph and ಒಂದೊಂದು ಪ್ಯಾರಾಗ್ರಾಫ್ ತೆಗೆದುಕೊಂಡು okay, meditate and write down observation, application. ಅದನ್ನ ಧ್ಯಾನಿಸಿ interpretation. ವೀಕ್ಷಣೆ, ವ್ಯಾಖ್ಯಾನ ಮತ್ತು ಅನ್ವಯಿಸುವಿಕೆ, ಶಾಶ್ವತ ಸತ್ಯಗಳನ್ನು ಬರೆಯುವವರಾಗೋಣ. Okay, praise God. Praise the Lord. So in the coming week, we will finalize or we'll conclude with Philemon. ಬರುವ ಒಂದು ವಾರ ನಾವು ಫೈಲಮೋನ್ ಪುಸ್ತಕವನ್ನು ಮುಗಿಸೋಣ, ಸಮ್ಮರಿಯನ್ನು Okay, ನೋಡೋಣ. I brought some printouts for you. ಕೆಲವು ಪ್ರಿಂಟ್ಔಟ್ಸ್ ಹಾಳೆಗಳನ್ನು ನಾನು ತಂದಿದ್ದೇನೆ. Okay, in this you did all these applications and all that, right? ನೀವೆಲ್ಲ ಅನ್ವಯಿಸುವಿಕೆ, ವ್ಯಾಖ್ಯಾನ ಎಲ್ಲ ಮಾಡಿದ್ರಲ್ಲ. Some more extra information for you. ಸ್ವಲ್ಪ ಇನ್ನೂ ಹೆಚ್ಚಾದಂತ ಇನ್ಫಾರ್ಮೇಶನ್ ಇದರಲ್ಲಿ ಇದೆ. Okay, because in this book lot more things are to learn. ಯಾಕಂದ್ರೆ ಇದರಲ್ಲಿ ಇನ್ನೂ ಹೆಚ್ಚು ಅನ್ವಯಿಸುವಿಕೆಯ ಅಂಶಗಳು ಇರುತ್ತದೆ. Okay, so you can go home and you can read this. ನೀವು ಹೋಗಿ ಇದನ್ನ ಮನೆಗೆ ಹೋಗಿ ಇದನ್ನು ಓದಬಹುದಾಗಿದೆ. Okay, coming week we'll conclude Philemon. ಬರುವ ವಾರ ನಾವು ಫೈಲಮೋನ್ ಪುಸ್ತಕವನ್ನು ಸಂಪೂರ್ಣವಾಗಿ ಸಮರಿಯನ್ನು ನೋಡೋಣ. Praise God. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ಸ್ತುತಿ ಸ್ತೋತ್ರಗಳನ್ನು ನಾವು ಸಲ್ಲಿಸುತ್ತೇವೆ ಸ್ವಾಮಿ. ಕರ್ತಾ, ಈ ದಿನ ಬೈಬಲ್ ಸ್ಟಡಿಯಲ್ಲಿ ಪ್ರಾರಂಭದಿಂದ ಈ ತನಕ ನಿನ್ನ ಆತ್ಮನ ಮೂಲಕ ನಿನ್ನ ಜ್ಞಾನದಿಂದ ಸ್ವಾಮಿ ನಮ್ಮ ನಡೆಸಿಕೊಟ್ಟದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತೇವೆ. ಕರ್ತನೆ, ಪ್ರಾಕ್ಟಿಕಲ್ ಆಗಿ ನಿನ್ನ ವಾಕ್ಯವನ್ನು ಹೇಗೆ ನಾವು ಗಮನಿಸೋದು ಸ್ವಾಮಿ, ಹೇಗೆ ಅದನ್ನು ಅರ್ಥ ಮಾಡಿಕೊಳ್ಳೋದು, ಹೇಗೆ ನಮ್ಮ ಜೀವಿತಕ್ಕೆ ಅನ್ವಯಿಸಿಕೊಳ್ಳೋದು, ಅದರಲ್ಲಿರುವಂಥ ಶಾಶ್ವತ ಸತ್ಯವನ್ನು ಗುರುತಿಸೋದು ಹೇಗೆ ಎಂಬುದಾಗಿ ಪ್ರಾಕ್ಟಿಕಲ್ ಆಗಿ ಕರ್ತನೆ ನಾವು ಮಾಡುವ ಹಾಗೆ ನಮಗೆ ನೀನು ಸಹಾಯ ಮಾಡಿರುವುದಕ್ಕಾಗಿ ಸ್ತೋತ್ರ ಮಾಡ್ತೇನೆ. ಇದೇ ರೀತಿ ನಮ್ಮ ಸಭೆಯವರೆಲ್ಲರೂ ಸ್ವಾಮಿ, ಎಲ್ಲ ವಿಶ್ವಾಸಿಗಳು, ಎಲ್ಲ ದೈವ ಜನರು ನಿನ್ನ ವಾಕ್ಯವನ್ನು ಈ ರೀತಿ ಕಲಿಯುವುದಕ್ಕೆ ಅವರಿಗೆ ಕರ್ತನೆ ಕೃಪೆಯನ್ನು, ಆಸಕ್ತಿಯನ್ನು ನೀನು ಅನುಗ್ರಹಿಸಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಕರ್ತನೆ, ನಿನ್ನ ಕೃಪೆಗಾಗಿ ಸ್ತೋತ್ರ ಮಾಡ್ತಾ, ಪಾಸ್ಟರ್ ವಿಕಾಸ್ ಅವರಿಗಾಗಿ, ಸಿಸ್ಟರ್ ಎವರಿಲ್ ಅವರಿಗಾಗಿ ಸಹ ಸ್ತೋತ್ರ ಮಾಡ್ತಾ, ಅವರನ್ನು ಬಲಪಡಿಸಿರಿ, ಅವರನ್ನು ನಮಗೆ ಆಶೀರ್ವಾದಕರವಾಗಿದ್ದಕ್ಕಾಗಿ ಸ್ತೋತ್ರ ಮಾಡ್ತಾ, ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಪ್ರೀತಿಯುಳ್ಳ ಪರಲೋಕದ ತಂದೆ. ಆಮೇನ್.